ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಆರ್ಗ್ಯಾನಿಕ್ ಆಗಿ ಫುಡ್ ಕಲರ್ ನೋಡಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಅಂಗಡಿಗಳಿಂದ ಆರ್ಟಿಫಿಷಿಯಲ್ ಕಲರ್ ಎಲ್ಲ ತಂದು ಅಡುಗೆಗೆ ಬಳಸೋದಕ್ಕಿಂತ ಈ ಥರ ಮನೆಯಲ್ಲೇ ಇರುವ ತರಕಾರಿಗಳಿಂದ ನಿಮಗೆ ಫುಡ್ ಕಲರ್ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ. ಒಂದು 6 ಕಲರ್ ಮಾಡ್ಕೊಂಡಿದ್ದೇನೆ ನೋಡಿ ನಾನು. ಗ್ರೀನ್, ಆರೆಂಜ್, ಪರ್ಪಲ್, ಬ್ಲೂ, ರೆಡ್ ಮತ್ತು ಪರ್ಪಲ್ ನೋಡಿ 6 ಕಲರ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಇರುವ ತರಕಾರಿಗಳಿಂದ ಮಾಡ್ಬೋದು ನೋಡಿ. ಮೊದಲಿಗೆ ರೆಡ್ ಕಲರ್ ಮಾಡ್ತಾ ಇದ್ದೇನೆ ನಾನು ನೋಡಿ. ಒಂದು ಬೀಟ್ರೂಟನ್ನು ಸಿಪ್ಪೆ ಎಲ್ಲ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇದನ್ನೀಗ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊಂಡು ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ, ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ನಾನು ನೀರು ಹಾಕಿದ ತಕ್ಷಣ ನೋಡಿ ಕಲರ್ ಎಲ್ಲ ಬಿಟ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ನೋಡಿ. ಇನ್ನೂ ಬೇಯಬೇಕಷ್ಟೇ. ನೀರು ಕಲರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಅದೇ ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬರುವಾಗ ನಾವು ಆರ್ಟಿಫಿಷಿಯಲ್ ಕಲರ್ ಎಲ್ಲ ಯಾಕೆ ಬೇಕಲ್ವಾ ನೋಡಿ. ಮನೆಯಲ್ಲೇ ಇರುವ ತರಕಾರಿಗಳಿಂದ ರೆಡಿ ಮಾಡ್ಬೋದು ನಮಗೆ ಫುಡ್ ಕಲರ್. ಇದನ್ನು ಒಂದು 10ರಿಂದ 15 ದಿವಸಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಒಂದು 10ರಿಂದ 15 ದಿವಸಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ನೋಡಿ. ಈಗ ಬೆಂದಿದೆ ನೋಡಿ. ಇನ್ನು ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಉಂಟು ನೋಡಿ. ತಣ್ಣಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ. ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇನ್ನಿದು ಸ್ಟೇನರಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೋಡಿ ಸ್ಟೇನರಲ್ಲಿ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಉಂಟು ನೋಡಿ. ಇದರ ಪಲ್ಪ್ ಉಂಟಲ್ಲ, ನೀವು ವೇಸ್ಟ್ ಮಾಡೋ ಹಾಗಿಲ್ಲ. ಇದನ್ನು ನಿಮಗೆ ಹಲ್ವಾ ಮಾಡ್ಬೋದು, ಇಲ್ಲದಿದ್ದರೆ ಅದನ್ನು ಕ್ಯೂಬ್ಸ್ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕ್ಯೂಬ್ಸ್ ಥರ ಮಾಡಿ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೋಡಿ. ಈಗ ಮತ್ತೊಂದು ಕಲರ್ ಮಾಡ್ತಾ ಇದ್ದೇನೆ ನೋಡಿ. ಕ್ಯಾರೆಟ್, ಒಂದು 3 ಕ್ಯಾರೆಟ್ ತೆಕ್ಕೊಂಡಿದ್ದೇನೆ. ಇದು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಕೂಡ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದು ಕೂಡ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೇನೆ ನೋಡಿ. ತುಂಬ ಮೆತ್ತಗೆ ಕೂಡ ಮಾಡ್ಕೊಳ್ಬಾರ್ದು. ಕ್ಯಾರೆಟ್ ಹದವಾಗಿ ಬೇಯಬೇಕು. ಒಂದು 5ರಿಂದ 10 ನಿಮಿಷ ಬೆಂದರೆ ಸಾಕಾಗ್ತದೆ. ತುಂಬ ಮೆತ್ತಗೆ ಕೂಡ ಮಾಡ್ಕೊಳ್ಬೇಡಿ ನೋಡಿ. ಮನೆಯಲ್ಲೇ ಇರುವ ತರಕಾರಿಗಳಿಂದ ನೋಡಿ ಎಷ್ಟು ಚೆನ್ನಾಗಿ ಫುಡ್ ಕಲರ್ ಮಾಡ್ಬೋದು ಅಂತ ಹೇಳಿ ನೋಡಿ. ಇದು ಕೂಡ ಬೆಂದಿದೆ. ಇದು ಕೂಡ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು ನೋಡಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕೂಡ ನಾನು ಸ್ಟೇನರಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೇನೆ. ಸೋಸಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆದರೆ ಏನು ತೊಂದರೆ ಇಲ್ಲ ನೋಡಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಉಂಟು ನೋಡಿ. ಇದರ ಪಲ್ಪಿಂದ ನಿಮಗೆ ಹಲ್ವಾ ಮಾಡ್ಬೋದು, ಇಲ್ಲದಿದ್ದರೆ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ಏನು ವೇಸ್ಟ್ ಮಾಡುವಾಗಿಲ್ಲ ಯಾವುದನ್ನು ಕೂಡ ನೋಡಿ. ಈಗ ಇನ್ನು ಗ್ರೀನ್ ಕಲರ್ ಹೇಗೆ ಮಾಡೋದು ನೋಡುವ. ಪಾಲಕ್ ಸೊಪ್ಪು ತಗೊಂಡಿದ್ದೀನಿ, 1 ಕಟ್ಟಷ್ಟು ಪಾಲಕ್ ಸೊಪ್ಪು. ಇದನ್ನು ರಫ್ ಆಗಿ ಕಟ್ ಮಾಡ್ಕೊಳ್ತೇನೆ ನಾನು. ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ, ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಉಂಟಲ್ಲ ನಿಮಗೆ ಇದು ಪಾಲಕ್ ಸೊಪ್ಪು ಅಂತ ಗೊತ್ತೇ ಆಗೋದಿಲ್ಲ. ಇದು ಯಾವುದು ತರಕಾರಿ ಉಂಟಲ್ಲ, ಹಸಿ ಸ್ಮೆಲ್ ಸ್ವಲ್ಪ ಕೂಡ ಇರುವುದಿಲ್ಲ.
ನೀವು ಅಂದ್ಕೊಳ್ಬೋದು ಇದು ತರಕಾರಿ ಆಗಿರೋದ್ರಿಂದ ಹಸಿ ಸ್ಮೆಲ್ ಬರ್ಬೋದು ಅಂತ ಹೇಳಿ. ಆ ಥರ ಏನಿಲ್ಲ, ನಿಮಗೆ ಸ್ವಲ್ಪ ಕೂಡ ಹಸಿ ಸ್ಮೆಲ್ ಇರೋದಿಲ್ಲ. ಅಂದರೆ ನಾವು ಚೆನ್ನಾಗಿ ಬೇಯಿಸಿರ್ತೇವಲ್ಲ, ಹಾಗಾಗಿ. ಇದು ಕೂಡ ಪೂರ್ತಿ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸಿಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಪೂರ್ತಿ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಮಾಡಬೇಡಿ, ಸ್ವಲ್ಪ ದಪ್ಪಗೆ ಇರಬೇಕು. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ಈಗ ನೋಡಿ, ಈಗ ಪರ್ಪಲ್ ಕಲರ್ ಕ್ಯಾಬೇಜ್ ತಗೊಂಡಿದ್ದೀನಿ ನೋಡಿ. ಇನ್ನೊಂದು ಕಲರ್, ಈ ಕ್ಯಾಬೇಜಲ್ಲಿ ನಾನು 3 ಕಲರ್ ಮಾಡ್ತಾ ಇದ್ದೀನಿ. 3 ಕಲರ್ ರೆಡಿ ಮಾಡ್ಕೊಳ್ತೇನೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ. ಕಟ್ ಮಾಡಿಕೊಂಡೆಲ್ಲ ಇಟ್ಕೊಂಡಿದ್ದೇನೆ ರಫ್ ಆಗಿ. ಇದು ಕೂಡ ಅಷ್ಟೇ ನೋಡಿ, ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಕಲರ್ ಎಲ್ಲ ಈಗಲೇ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಉಂಟು ನೋಡಿ. ಈ ಕ್ಯಾಬೇಜಿದು ಕಲರ್ ಎಲ್ಲ ಉಂಟಲ್ಲ, ಬಿಟ್ಕೊಂಡು ಬರ್ತದೆ ನೋಡಿ. ಇದು ನಿಮಗೆ ಮಿಕ್ಸಿಗೆ ಹಾಕ್ಕೊಳ್ಬೇಕಂತ ಇಲ್ಲ, ನೀವು ಖಾಲಿ ಸೋಸ್ಕೊಂಡ್ರೆ ಸಾಕಾಗ್ತದೆ. ಈ ಕ್ಯಾಬೇಜನ್ನು ನಾನು ಗ್ರೈಂಡ್ ಮಾಡೋದಿಲ್ಲ, ಖಾಲಿ ಚೆನ್ನಾಗಿ ಬೇಯಿಸ್ಕೊಂಡು ಸೋಸ್ಕೊಂಡ್ರೆ ಸಾಕಾಗ್ತದೆ. ಇದರಲ್ಲಿ 3 ಕಲರ್ ರೆಡಿ ಮಾಡ್ತಾ ಇದ್ದೇನೆ ನಾನು. ಈ ಒಂದು ತರಕಾರಿಯಿಂದ, ಕ್ಯಾಬೇಜಿಂದ 3 ಕಲರ್ ರೆಡಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಕಲರ್ ಎಲ್ಲ ನೋಡಿ, ಕ್ಯಾಬೇಜ್ ಎಲ್ಲ ನೋಡಿ ಬಿಟ್ಕೊಂಡಿದ್ದೆ ನೋಡಿ. ನೋಡಿ, ಈಗ ರೆಡ್ ಕಲರ್ ನೋಡಿ, ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ರೆಡಿಯಾಗಿದೆ. ಇದು 3 ಒಂದೇ ಕಲರ್ ನೋಡಿ, ಪರ್ಪಲ್ ಕಲರ್ ನೋಡಿ. ರೆಡ್ ಬೀಟ್ರೂಟ್, ಇದು ಪಾಲಕ್ ಮತ್ತು ಕ್ಯಾರೆಟ್, ಇದು 3 ಕ್ಯಾಬೇಜಿದು. ಇದರಲ್ಲಿ 2ರಲ್ಲಿ ಉಂಟಲ್ಲ, ನಾನು ಇನ್ನು ಬೇರೆ ಕಲರ್ ಮಾಡ್ಕೊಳ್ತೇನೆ ನೋಡಿ. ಇದು 1 ಕಪ್ಪಿಗೆ ನಾನು ನೋಡಿ ಒಂದು ಅರ್ಧ ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇದೀಗ ಯಾವ ಕಲರ್ ಬರ್ತದೆ ನೋಡಿ. ನೋಡಿ, ಲಿಂಬೆಹಣ್ಣು, ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಇದು ಈಗ ಪಿಂಕ್ ಕಲರ್ಗೆ ಬಂದಿದೆ ನೋಡಿ. ಪರ್ಪಲ್ ಕಲರ್ ಇದ್ದದ್ದು ನೋಡಿ, ಪಿಂಕ್ ಕಲರ್ ಹಾಕ್ಕೊಂಡಿದ್ದೆ ನಾನು. ಡಿಫ್ರೆನ್ಸ್ ತೋರಿಸ್ತೇನೆ ನಿಮಗೆ ನೋಡಿ. ನೋಡಿ, ಇದು ಪರ್ಪಲ್ ಕಲರ್ ನೋಡಿ. ಇದು ನೋಡಿ ಪರ್ಪಲ್ ಕಲರ್. ಇದು ಈಗ ಲಿಂಬೆಹಣ್ಣು ಹಾಕಿರೋದು ನೋಡಿ, ಪಿಂಕ್ ಕಲರ್ ಆಗಿದೆ ನೋಡಿ. ಈಗ ಇನ್ನೊಂದಕ್ಕೆ ಒಂದು 1/4 ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು. ಇದು ಈಗ ಬ್ಲೂ ಕಲರ್ ಆಗಿದೆ ನೋಡಿ. ಬ್ಲೂ ಕಲರ್ ನೋಡಿ, ಮನೆಯಲ್ಲೇ ನಾವು ಮಾಡ್ಬೋದು ನೋಡಿ. ಒಂದು ಕ್ಯಾಬೇಜಿಂದ 3 ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಟ್ಟಿಗೆ 6 ಕಲರ್ ರೆಡಿಯಾಗಿದೆ ನೋಡಿ. ನೋಡಿ, ರೆಡ್, ಪಿಂಕ್, ಆರೆಂಜ್, ಗ್ರೀನ್, ಪರ್ಪಲ್ ನೋಡಿ, ಬ್ಲೂ. ಮನೆಯಲ್ಲೇ ಮಾಡಿರುವಂತಹ ಆರ್ಗ್ಯಾನಿಕ್ ಫುಡ್ ಕಲರ್. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.